ಹಾಯ್ ಫ್ರೆಂಡ್ಸ್, ನಮಸ್ತೆ. ಗೌರಿ ಕಲ್ಯಾಣ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಅದಕ್ಕೂ ಮುಂಚೆ ಇನ್ನು ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಸಂಚಿಕೆ ಮೊದಲಿಗೆ ನೋಡೋದಾದ್ರೆ, ಸರಿತಾ ಮಗನ ಮೇಲೆ ಬೇಜಾರ್ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ತಾ ಇರ್ತಾಳೆ. ಆಗ ಅತ್ತೆ ಮಾವ, ಅಲ್ಲಮ್ಮ ಸರಿತಾ, ನೀನೇ ಮನೆ ಬಿಟ್ಟು ಹೋದ್ರೆ ಹೇಗೆ, ಎಲ್ಲ ಸರಿ ಹೋಗ್ಬಿಡುತ್ತಾ ಅಂತ ಹೇಳ್ತಾ ಇರುವಾಗ, ಇಲ್ಲ ಅತ್ತೆ, ನನಗೆ ಈ ಮನೇಲಿ ಮರ್ಯಾದೆ ಇಲ್ಲ ಅಂದ್ಮೇಲೆ ಈ ಮನೇಲಿ ನಾನಿರೋದು ಅರ್ಥನೇ ಇಲ್ಲ. ನನ್ ಮಾತಿಗೆ ಇಲ್ಲಿ ಯಾರು ಬೆಲೆ ಕೊಡಲ್ಲ ಅಂತ ಗೊತ್ತಾದ್ಮೇಲೆ ಇಲ್ಲಿ ಯಾವ ಮುಖ ಇಟ್ಕೊಂಡು ನಾನು ಇರ್ಲಿ ಅಂತ ಸರಿತಾ ಕೇಳ್ತಾಳೆ. ಅಲ್ಲಮ್ಮ ಸರಿತಾ, ನಿನಗೆ ಯಾಕೆ ಅಷ್ಟೊಂದು ದ್ವೇಷ ಹುಡುಗಿ ಮೇಲೆ? ಪಾಪ, ಅವಳು ನಿನ್ ಮಗ ತಾಳಿ ಕಟ್ಟಿದ್ದಕ್ಕೆ ಅವಳು ಈ ಮನೆ ಸೊಸೆ ಆಗಿರೋದು. ಹಾಗೇನೆ ನಿನ್ಗೂ ನನ್ ಮಗ ತಾಳಿ ಕಟ್ಟಿದ್ದಾನಲ್ವಾ, ಹಾಗೆ ನೀನು ಈ ಮನೆ ಸೊಸೆ, ನಿನ್ ತರಾನೇ ಅವಳು ಈ ಮನೆ ಸೊಸೆ ಅಂತ ಅಜ್ಜಿ ಹೇಳ್ತಾ ಇರ್ತಾಳೆ. ಆಗ ಸರಿತನ್ಗೆ ಸಿಟ್ಟು ಬಂದು, ನಾನೇನು ಮೋಸದಿಂದ ಮದ್ವೆ ಆಗಿಲ್ಲ ಅತ್ತೆ, ನಾನು ಮುಸ್ಕಾಕೊಂಡು ಮದುವೆ ಆಗಿಲ್ಲ, ರಾಜಾರೋಷವಾಗಿ ನನ್ನ ಗಂಡನ ಮದುವೆ ಆಗಿದ್ದೀನಿ. ಅವಳ ತರ ನಾನು ಮೋಸ ಮಾಡಿ ಮದುವೆ ಆಗಿಲ್ಲ. ದಯವಿಟ್ಟು ಅವಳಿಗೆ ನೀವು ಕಂಪೇರ್ ಮಾಡಿ ನನ್ನ ಮಾತಾಡಕ್ ಹೋಗ್ಬೇಡಿ, ನನಗೆ ಮನೇಲಿ ಇದಕ್ಕೆ ಇಷ್ಟ ಇಲ್ಲ, ದಯವಿಟ್ಟು ನನ್ನ ಯಾರು ತಡಿಯಕ್ ಹೋಗ್ಬೇಡಿ ಅಂತ ಅನ್ಕೊಂಡು ಅಲ್ಲಿಂದ ಬ್ಯಾಗ್ ತಗೊಂಡು ಹೋಗ್ತಾ ಇರ್ತಾಳೆ. ಆಗ ವಿವೇಕಪ್ಪ, ಸರಿತಾ ನಿಂತ್ಕೋ ಇಲ್ಲಿ, ಒಂದ್ ನಿಮಿಷ ನನ್ ಮಾತ್ ಕೇಳು, ನೀನೇನಾದ್ರೂ ಇವಾಗ ಹೊರಗಡೆ ಕಾಲಿಟ್ರೆ ಮತ್ತೆ ವಾಪಸ್ ಬರೋದು ಕಷ್ಟ ಆಗತ್ತೆ, ಯೋಚನೆ ಮಾಡಿ ನಿರ್ಧಾರ ತಗೋ. ನೀನ್ ಒಂದ್ಸಾರಿ ಆಚೆ ಹೋದ್ರೆ ಮತ್ತೆ ಯಾವತ್ತೂ ನೀ ಮನೆಗೆ ಸೇರ್ಸಲ್ಲ ನಿನ್ನ ಅಂತ ವಿವೇಕ್ ತಂದೆ ಹೇಳ್ತಾನೆ. ಇದನ್ನ ಕೇಳಿ ಸರಿತನ್ಗೆ ಶಾಕ್ ಆಗುತ್ತೆ, ಹಾಗೆ ಬೇಜಾರು ಆಗುತ್ತೆ. ಏನಿದನ್ನ ಈ ತರ ಬ್ಲಾಕ್ ಮೇಲ್ ಮಾಡ್ತಾ ಇದ್ದೀರಾ? ಸರಿ ಆಯ್ತು, ಇಲ್ಲೇ ಇರ್ತೀನಿ, ಆದ್ರೆ ಯಾವತ್ತು ಆ ಗೌರಿ ನನ್ನ ಸೊಸೆ ಅಂತ ಅನ್ಕೊಂಡು ಯಾವತ್ತು ಅವಳನ್ನ ಕ್ಷಮಿಸಲ್ಲ ಅಂತ ಅನ್ಕೊಂಡು ಅಲ್ಲಿಂದ ಹೊರಗಡೆ ಹೋಗ್ತಾಳೆ. ಇದನ್ನೆಲ್ಲ ನೋಡ್ತಾ ಇರೋ ಚಂಚಲನ್ಗೆ ತುಂಬಾನೇ ಖುಷಿ ಆಗ್ತಾ ಇರತ್ತೆ. ಅಯ್ಯಯ್ಯೋ, ನೋಡ್ದೆ ಸರಿತನ್ನ, ಅವಾಗಿಂದ ಇಷ್ಟೊಂದೆಲ್ಲ ಡ್ರಾಮಾ ಮಾಡಿ ಗಂಡ ಹೇಳಿರೋ ಒಂದೇ ಮಾತಿಗೆ ಎದುರ್ಕೊಂಡು ಒಳಗಡೆ ಹೋಗ್ಬಿಟ್ಲು. ಇನ್ನೂ ಏನೇನಿದೆಯೋ ಏನೋ, ತುಂಬಾನೇ ಮಜಾ ಇದೆ ಈ ಮನೇಲಿ ಅಂತ ಅನ್ಕೊಂಡು ಆ ಕಡೆ ಈ ಕಡೆ ನೋಡ್ಕೊಂಡು ನಿಂತ್ಕೋತಾಳೆ. ಈ ಕಡೆ ವಿವೇಕ್ ಗೌರಿ ತವ್ರ ಮನೆಯಲ್ಲಿ ಮೋನಿಕಾನ ಹುಡುಕ್ತಾ ಇರ್ತಾನೆ. ಆದ್ರೆ ಮೋನಿಕಾ ಎಲ್ಲೂ ಕಾಣ್ತಾನೆ ಇರೋದಿಲ್ಲ. ಆಗ ಅವನು, ಎಲ್ಲಿರ್ಬೋದು ಇವಳನ್ನ ಎಲ್ಲಿ ಬಚ್ಚಿಟ್ಟಿರ್ಬೋದು ಇವ್ರು, ಮೋಸ್ಟ್ಲಿ ನನ್ ಬರೋ ವಿಷಯ ಇವ್ರಿಗೆ ಮುಂಚೆ ಗೊತ್ತಾಗಿ ಅವಳನ್ನ ಸಾಗ ಹಾಕಿದ್ದಾರೆ, ಇಲ್ಲ ಬೇರೆ ಎಲ್ಲಾದ್ರೂ ಬಚ್ಚಿಟ್ಟಿರ್ಬೋದು ಅಂತ ಅನ್ಕೊಂಡು ಮನೆಯನ್ನೆಲ್ಲ ಹುಡುಕ್ತಾ ಇರ್ತಾನೆ. ಆದ್ರೆ ಯಾವುದೇ ಕಾರಣಕ್ಕೂ ಮೋನಿಕಾ ಅವನ ಕೈಗೆ ಸಿಗ್ತಾನೆ ಇರೋದಿಲ್ಲ. ಅದೇ ಟೈಮಿಗೆ ಬಾಗಲ್ನ ಯಾರೋ ತಟ್ತಾ ಇದ್ದಾರೆ ಅಂತ ಅನ್ಕೊಂಡು ಬಾಗಲ ಹತ್ರ ಬರ್ತಾನೆ. ಮನೇಲಿ ಎಲ್ರು ಒಳಗಡೆನೆ ಇದ್ದಾರೆ ಅಂದ್ಮೇಲೆ ಹೊರಗಡೆಯಿಂದ ಬಾಗಲ್ನ ತಟ್ತಾ ಇರೋದು ಯಾರು? ಓ, ಕನ್ಫರ್ಮ್ ಇವಳು ಮೋನಿಕಾನೇ ಅಂತ ಅನ್ಕೊಂಡು ಬಾಗಲ್ ತೆಗಿಯೋಕೆ ಅಂತ ಹೋಗ್ತಾನೆ. ಅದೇ ಟೈಮಿಗೆ ಮೋನಿಕಾನು ಬೇರೆಯವ್ರ ಮನೆ ಬಾಗಲ್ನ ತಟ್ತಾ ಇರ್ತಾಳೆ. ಈ ಕಡೆ ಮೋನಿಕಾ ಹೋಗಿರೋದು ತನ್ನ ಫ್ರೆಂಡ್ ಮನೆಗೆ, ಆದ್ರೆ ವಿವೇಕ್ ಅನ್ಕೊಂಡಿರೋದು ಮೋನಿಕಾನೇ ಬಂದಿದ್ದಾಳೆ ಅಂತ ಅನ್ಕೊಂಡಿರ್ತಾನೆ. ಡೋರ್ ಓಪನ್ ಮಾಡ್ತಾನೆ, ಅದರಲ್ಲಿರೋದು ಬೇರೆ. ಈ ಕಡೆ ಮೋನಿಕಾ ಬಾಗಲ್ ತಟ್ಟಿರೋದು ತನ್ನ ಫ್ರೆಂಡ್ ಮನೆನ. ಆ ಕಡೆ ಫ್ರೆಂಡ್, ಏನು ಮೋನಿಕಾ ನೀನಾ, ಬಾ ಬಾ ಒಳಗಡೆ, ಏನೇ ನೀನು ಮದುವೆ ಮನೆಯಿಂದ ತಪ್ಸ್ಕೊಂಡು ಹೋಗ್ಬಿಟ್ಟಿಯಂತೆ, ಏನೇ ನಿನ್ ಕತೆ, ಬೀದಿಗೆ ಬಂದ್ಬಿಟ್ಟಿದ್ಯಲ್ಲ ಅಂತ ಕೇಳ್ತಾ ಇರ್ತಾಳೆ. ಈ ಕಡೆ ವಿವೇಕ್ ಡೋರ್ ತೆಗ್ದಿರ್ತಾನಲ್ವಾ, ಆ ಕಡೆಯಿಂದ ಒಬ್ಬ ಹುಡ್ಗ ಒಂದ್ 4 ಮೀನ ಕೈಯಲ್ಲಿ ಹಿಡ್ಕೊಂಡು ನಿಂತ್ಕೊಂಡಿರ್ತಾನೆ. ಬಾವಾ ನೀವಾ, ಓ ತುಂಬಾನೇ ಚೆನ್ನಾಗಿದ್ದೀರಿ ಬಾವಾ, ಹಾಯ್ ಬಾವಾ ಹೇಗಿದ್ದೀರಾ ಅಂತ ಮಾತಾಡ್ಸೋಕೆ ಶುರು ಮಾಡ್ತಾನೆ. ಯಾರು ನೀನು ಅಂತ ಕೇಳಿದಾಗ, ನಾನು ಆಟೋ ಡ್ರೈವರ್ ಕಾಂತಲಕ್ಷ್ಮಿ ಆಂಟಿ ಮೀನ್ ಹಿಡ್ಕೊಂಬಾ ಅಂತ ಹೇಳಿದ್ರು, ಅದಕ್ಕೆ ಮೀನ್ ಹಿಡ್ಕೊಂಡ್ ಬಂದಿದ್ದೀನಿ, ಬನ್ನಿ ಬಾವಾ ಬನ್ನಿ ಅಂತ ಅನ್ಕೊಂಡು ಒಳಗಡೆ ಬರೋಕೆ ಶುರು ಮಾಡ್ತಾನೆ. ಆಗ ವಿವೇಕ್, ದೂರ ನಿಲ್ಲು, ಏನೋ ಇದು ವಾಸನೆ, ದೂರ ನಿಲ್ಲು ಅಂತ ಹೇಳ್ತಾ ಇರ್ತಾನೆ. ಅದೇ ಬಾವಾ ಹಾಗೆ ಮಾಡ್ತಾ ಇದ್ದೀರಾ, ನೋಡೋಕೆ ತುಂಬಾನೇ ಚೆನ್ನಾಗಿದ್ದೀರಾ, ನೀವು ಒಳ್ಳೆ ಹೀರೋ ತರ ಇದ್ದೀರಾ, ನನಗಂತೂ ನಿಮ್ಮನ್ನ ನೋಡಿ ತುಂಬಾನೇ ಖುಷಿ ಆಯ್ತು ಬಾವಾ, ಮೀನ್ ಹಿಡ್ಕೊಳ್ಳಿ ಅಂತ ಮೀನ್ನ ಕೈ ಕೊಡೋಕೆ ಅಂತ ಬರ್ತಾನೆ. ಆಗ ವಿವೇಕ್, ಚಿಚಿ ಇಂಥದ್ದೆಲ್ಲ ನಾನು ಮುಟ್ಟಲ್ಲ ಅಂತ ಹೇಳ್ತಾ ಇರ್ತಾನೆ. ಆಗ ಗೌರಿ, ಅವ್ರಿಗೆ ಈ ತರ ಎಲ್ಲ ಇಷ್ಟ ಆಗಲ್ಲ ಬಿಡು ಅಂತ ಹೇಳಿದಾಗ, ಅದು ಹಾಗಲ್ಲ ತಂಗವ್ವ, ಇದನ್ನೇನಾದ್ರೂ ತಿಂದ್ರೆ ಬುದ್ಧಿ ಬೆಳೆಯುತ್ತೆ, ಇದರಲ್ಲಿ ಒಮೆಗಾ 3 ಇದೆ ಅಂತ ಹೇಳ್ತಾ ಇರ್ತಾನೆ. ಆಗ ಗೌರಿ, ಹೌದಾ, ಹಾಗಿದ್ರೆ ನಿಮ್ ಬಾವನ್ಗೆ ಇದು ತುಂಬಾನೇ ಇಂಪಾರ್ಟೆಂಟು, ಮೊದ್ಲು ಈ ಮೀನನ್ನ ನಿಮ್ಮ ಮಾವನ್ಗೆ ತಿನ್ಸ್ಬಿಡು ಅಂತ ಹೇಳ್ತಾ ಇರ್ತಾಳೆ. ಆಗ ಆಟೋ ಡ್ರೈವರ್, ಓ ಬಾವನ್ ಜೊತೆ ನಾನು ಒಂದು ಫೋಟೋನ ತಗೊಳ್ಳೇಬೇಕು, ತುಂಬಾನೇ ನೋಡಕ್ ಚೆನ್ನಾಗಿದಾರಲ್ವಾ ಅಂತ ಅನ್ಕೊಂಡು ಸೆಲ್ಫಿ ತಗೊಳಕ್ಕೆ ಹೋಗ್ತಾ ಇರ್ತಾನೆ. ಆದ್ರೆ ವಿವೇಕಿಗೆ ಮಾತ್ರ ಇದು ಇಷ್ಟಾನೇ ಆಗ್ತಾ ಇರೋದಿಲ್ಲ. ಅದೇ ಟೈಮಿಗೆ ಕಾಂತಲಕ್ಷ್ಮಿ ಬರ್ತಾಳೆ. ಏನೋ ಮಾಡ್ತಾ ಇದೀಯ ನೀನು, ನಮ್ಮ ಹಳೆಯಂದ್ರ ಏನ್ ಅನ್ಕೊಂಡಿದ್ಯಾ ನೀನು, ಬಿಡು ಅವ್ರನ್ನ, ಅವ್ರಿಗೆ ಇದೆಲ್ಲ ಇಷ್ಟ ಇಲ್ಲ, ಸರಿಯಾಗಿ ತಂದಿದ್ಯಾ ಮೀನನ ಅಂತ ಕೇಳ್ತಾಳೆ. ಸರಿ ಆಂಟಿ, ಚೆನ್ನಾಗಿ ತಂದಿದ್ದೀನಿ ನೋಡಿ, ಅವ್ರಿಗೋಸ್ಕರ ನಾನು ಫ್ರೆಶ್ ಆಗಿ ಮೀನು ಹಿಡ್ಕೊಂಡ್ ಬಂದಿದ್ದೀನಿ, ಚೆನ್ನಾಗಿ ಸಾರು ಮಾಡಿಡಿ, ರಾತ್ರಿ ಬರ್ತೀನಿ, ಸರಿ ಬಾವಾ ಬರ್ತೀನಿ ಅಂತ ಅನ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ ಆಟೋ ಡ್ರೈವರ್. ಈ ಕಡೆ ಮೋನಿಕನ ನೋಡಿ ಅವಳ ಫ್ರೆಂಡು, ಅಲ್ಲ ಮೋನಿಕಾ ಏನಾಯ್ತೆ ನಿನಗೆ, ಯಾಕೆ ಬಿಟ್ಟೋದೆ, ನೀನು ಇಷ್ಟಪಟ್ಟಂಗೆ ದೊಡ್ಡ ಶ್ರೀಮಂತನೇ ನೀ ಮದುವೆ ಮಾಡ್ಕೋತಾ ಇದ್ದೆ, ಮತ್ತ್ಯಾಕೆ ಬಿಟ್ಟೋದೆ, ಏನಾಯ್ತು ನಿನ್ಗೆ ಅಂತ ಕೇಳ್ತಾ ಇರುವಾಗ, ಸಿರಿ ಎಲ್ಲ ಇವಾಗ್ಲೇ ಕೇಳ್ತೀಯೇನೆ ನೀನು, ನನ್ಗೆ ತುಂಬಾನೇ ಹೊಟ್ಟೆ ಇಸ್ತಾ ಇದೆ, ಮೊದ್ಲು ಏನಾದ್ರು ನಂಗೆ ತಿನ್ನಕ್ ಕೊಡು ಅಂತ ಮೋನಿಕಾ ಕೇಳ್ತಾಳೆ. ಸರಿ ನಾನು ಮರ್ತೇ ಹೋದೆ ನೋಡು, ನಿನ್ನ ನೋಡಿದ ಖುಷಿಗೆ ನಾನು ಎಲ್ಲ ಮರ್ತು ಇಲ್ಲಿ ನಿಂದಿಸ್ಕೊಂಡು ಮಾತಾಡ್ತಾ ಇದ್ದೀನಿ,
ಮುಂಚೆ ನೀರು ತಂದು ಕೊಡ್ತೀನಿ, ಕುಡಿ ಅದನ್ನ, ಆಮೇಲೆ ಊಟಕ್ಕೆಲ್ಲ ರೆಡಿ ಮಾಡ್ತೀನಿ ಅಂತ ಹೇಳಿ ಆ ಸಿರಿ ಅಲ್ಲಿಂದ ಹೋಗ್ತಾಳೆ. ಈ ಕಡೆ ವಿವೇಕ್, ಛೇ ಅವಳಿದ್ದಾಳೆ ಅಂತ ಬಂದೆ ನಾನು, ಆದರೆ ಅವಳು ಸಿಗ್ತಾನೆ ಇಲ್ಲ, ಎಷ್ಟೆಲ್ಲ ಹುಡುಕ್ತಾ ಇದ್ದೀನಿ, ಯಾರನ್ನಪ್ಪ ಕೇಳೋದು ಆ ಮುನಿಕಾ ಬಗ್ಗೆ ಅಂತ ಅನ್ಕೊಂಡು ಹೊರಗಡೆ ಬರ್ತಾನೆ. ಅದೇ ಟೈಮಿಗೆ ಪಕ್ಕದ ಮನೆಯವಳು ಅಕ್ಕಿ ಕೇರ್ತಾ ಕೂತಿರ್ತಾಳೆ. ಅವಳ ನೋಡಿ ಈ ಆಂಟಿನ ಕೇಳಿದ್ರೆ ಗೊತ್ತಾಗ್ಬೋದು ಅಂತ ಅನ್ಕೊಂಡು ಹತ್ರ ಹೋಗ್ತಾನೆ. ಆಗ ಆಂಟಿ, ಏ ಗೌರಿ ಗಂಡ ಅಲ್ವಾ ನೀವು? ಏ ಬನ್ರೆ, ಶಾಂತಕ್ಕ, ಗೌರಕ್ಕ, ಎಲ್ರು ಬನ್ರೆ ಇಲ್ಲಿ, ನೋಡಿ ಯಾರು ಬಂದಿದ್ದಾರೆ, ಗೌರಿ ಗಂಡ ಬಂದಿದ್ದಾನ ಕಣೆ. ಎಲ್ರನ್ನು ಕರಿತಾ ಗುಂಪನ್ನ ಸೇರಿಸಿ ಬಿಡ್ತಾಳೆ. ಆಗ ವಿವೇಕ್, ಅಯ್ಯಪ್ಪ ಈ ಆಂಟಿ ಏನು ಯಾರಿಗೂ ಗೊತ್ತಾಗದೆ ಇರೋ ತರ ಬಂದು ಏನಾದ್ರೂ ವಿಷಯ ತಿಳ್ಕೊಳ್ಳೋಣ ಅಂತಂದ್ರೆ ಇವ್ರೇನು ಎಲ್ರೂ ಕೂಡಿಸ್ಬಿಟ್ರು, ಏನೇನಪ್ಪ ಇಲ್ಲಿಂದ ಹೋಗೋದೇ ಸರಿ ಅಂತ ಹೋಗ್ತಾ ಇರ್ತಾನೆ. ಆಗ ಅಲ್ಲಿ ಅವರು, ನೀನು ಗೌರಿ ಗಂಡ ಇಲ್ಲನಪ್ಪ? ಹೌದು, ನಾನು ಕೇಳ್ಪಟ್ಟೆ ನಿಮ್ದೇನೋ ದೊಡ್ಡದು ಬಟ್ಟೆ ಅಂಗಡಿ ಇದೆಯಂತೆ, ತುಂಬಾನೇ ಒಳ್ಳೇದಾಯ್ತಪ್ಪ. ಮುಂದಿನ ತಿಂಗಳು ನನ್ನ ಮಗಳು ಮದುವೆ ಇದೆ, ನಾನು ಬಂದ್ರೆ ನನಗೆ 90% ನೀನು ಡಿಸ್ಕೌಂಟ್ ಕೊಡ್ತೀಯಲ್ಲ ಅಂತ ಕೇಳ್ತಾ ಇರ್ತಾರೆ. ಆಗ ಅವನು, ಸರಿ ಸರಿ ಆಂಟಿ ಕೊಡ್ತೀನಿ ಅಂತ ಹೇಳ್ತಾ ಇರುವಾಗ, ಸರಿನಪ್ಪ ಹಾಗಿದ್ರೆ ನಿನ್ ಕಾರ್ಡ್ ಕೊಟ್ಬಿಡು, ಅದನ್ನ ತೋರಿಸಿದ್ರೆ ನಮ್ಗೆ ಡಿಸ್ಕೌಂಟ್ ಕೊಡ್ಬೇಕು ನೋಡು ಅಂತ ಹೇಳ್ತಾ ಇರುವಾಗ, ಸರಿ ಸರಿ ಬರ್ತೀನಿ ಅಂತ ಹೋಗ್ತಾ ಇರ್ತಾನೆ. ಏ ಬಾರಪ್ಪ ಟೀ ಕುಡ್ಕೊಂಡು ಹೋಗ್ಬಾರೋ ಅಂತ ಎಲ್ರು ಹೋಗ್ತಾ ಇರುವಾಗ, ಇಲ್ಲ 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 ಬರ್ತೀನಿ ಬರ್ತೀನಿ ಅಂತ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಈ ಕಡೆ ಮನೆ ಒಳಗೆ ಬಂದಾಗ ಗೌರಿಗೆ ತುಂಬಾನೇ ಸಿಟ್ಟು ಬಂದಿರುತ್ತೆ. ಅಲ್ಲಿ ಹೊರಗಡೆ ಇರೋ ಆಂಟಿ ಇವಳಿಗೆ ಫೋನ್ ಹಚ್ಚಿ, ಏನೇ ನಿನ್ ಗಂಡ ಹೊರಗಡೆ ಮೋನಿಕಾ ಮೋನಿಕಾ ಅಂತ ಬೀದಿಯೆಲ್ಲ ಸುತ್ತಾ ಇದ್ದಾನೆ, ಏನ್ ಕತೆ ಅಂತ ಹೇಳಿರ್ತಾಳೆ. ಇದನ್ನ ಕೇಳಿ ಗೌರಿಗೆ ತುಂಬಾನೇ ಸಿಟ್ಟು ಬಂದಿರುತ್ತೆ. ಅಂದ್ರೆ ಇವ್ರು ಬಂದಿರೋದು ಮೋನಿಕಾನ್ ಹುಡ್ಕಾಕ ಇಲ್ಲಿ ಅಂತ ಇವಳಿಗೆ ಡೌಟ್ ಬರೋಕೆ ಶುರು ಆಗುತ್ತೆ. ಆಗ ವಿವೇಕ್ನ ನೋಡಿ, ಏನು ಬಂದಿದ್ ಕೆಲಸ ಆಯ್ತಾ, ನಿಮಗೆ ಬೇಕಾಗಿರೋ ಉತ್ತರ ಸಿಗ್ತಾ ಅಂತ ಕೇಳ್ತಾ ಇರ್ತಾಳೆ. ಆಗ ವಿವೇಕ್, ಏನು ಈ ತರ ಕೇಳ್ತಾ ಇದೀಯಾ, ನಿನ್ನ ಮಾತಿನ ವರ್ಷನೇ ಬೇರೆ ಆಗ್ತದೆ ಅಲ್ಲ, ಏನ್ ಕತೆ ನಿಂದು ಅಂತ ಕೇಳ್ತಾನೆ. ಆಗ ಗೌರಿ, ನನ್ಗೆ ಗೊತ್ತಾಯ್ತು ರೀ ನೀವೇನಕ್ಕೆ ಬಂದಿದ್ದೀರಾ ಅಂತ, ನೀವು ಆ ಮೋನಿಕಾನ್ ಹುಡ್ಕೊಂಡು ಇಲ್ಲಿ ಬಂದಿದ್ದೀರಲ್ಲ, ಅಲ್ಲ ರೀ ನೀವು ನನ್ನ ಸತ್ಯನ ಬಯಲ್ ಮಾಡೋಕೆ ಅಂತ ಅನ್ಕೊಂಡು ನೀವು ಎಷ್ಟೊಂದು ಮುಖವಾಡ ಹಾಕ್ತಾ ಇದ್ದೀರಾ ಗೊತ್ತಾ ನಿಮಗೆ? ದಿನಕ್ಕೊಂದೊಂದು ಮುಖವಾಡ ಹಾಕ್ತಾ ಇದ್ದೀರಾ. ಅತ್ತೆ ಮುಂದೊಂದು ವೇಷ, ಅಜ್ಜಿ ತಾತನ ಮುಂದೊಂದು ವೇಷ, ಎಲ್ರ ಮುಂದೊಂದು ವೇಷ ಹಾಕ್ತಾ ಇದ್ದೀರಲ್ಲ. ಇಲ್ಲಿ ಮುಸುಕ್ ಹಾಕ್ತಾ ಇರೋದು ನಾನಲ್ಲ, ನೀವು ಫಸ್ಟ್ ಮುಸುಕ್ನ ತೆಗೀರಿ, ನಾನೇನು ಅಂತ ಅರ್ಥ ಮಾಡ್ಕೊಳ್ಳಿ ಅಂತ ಗೌರಿ ಹೇಳ್ತಾ ಇರ್ತಾಳೆ. ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗೋಣ. ಸೊ ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್ ಅಂಡ್ ಟೇಕ್ ಕೇರ್.